ವೀಕ್ಷಕರೇ, ಒಬ್ಬ ವಿದ್ಯಾರ್ಥಿ ವರ್ಷಗಳಷ್ಟು ಕಾಲ ಓದುತ್ತಾನೆ, ರಾತ್ರಿ ಹಗಲು ಪರಿಶ್ರಮ ಪಡುತ್ತಾನೆ. ಆದರೆ ಅದೇ ಪರೀಕ್ಷೆಯಲ್ಲಿ ಕೊನೆಯ ಗಳಿಗೆಯಲ್ಲಿ ಅಕ್ರಮ ನಡೆದರೆ ಅವನ ಭವಿಷ್ಯಕ್ಕೆ ಹೊಣೆ ಯಾರು? ನೀವು ಕಾಣುತ್ತಿರುವುದು ಜಂತರ್ ಮಂತರ್. ಈ ಬೀದಿಗಳಲ್ಲಿ ರಾತ್ರಿ ಹಗಲನ್ನದೇ, ಮಳೆ ಚಳಿ ಬಿಸಿಲನ್ನದೇ, ವಿಶ್ರಮವಿಲ್ಲದೆ ಅವಿಶ್ರಾಂತ ಹೋರಾಟ ನಡೆಸುತ್ತಿರುವವರು ರಾಜಕೀಯ ನಾಯಕರಲ್ಲ, ಬದಲಾಗಿ ತಮ್ಮ ಭವಿಷ್ಯಕ್ಕಾಗಿ ಹೋರಾಡುತ್ತಿರುವ ಯುವ ಸಮೂಹವಾಗಿದೆ. ಕೇವಲ ಒಂದು ಪ್ರತಿಭಟನೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಒತ್ತಿಯುರಿದಂತಹ ಒಂದು ಪ್ರತಿಭಟನೆ. ದೇಶದ ಮೂಲೆ ಮೂಲೆಗಳಿಂದ ದೆಹಲಿಯ ಜಂತರ್ ಮಂತರ್ ನಡೆಗೆ ವಿದ್ಯಾರ್ಥಿ ಯುವ ಸಮೂಹದ ದಂಡೆ ಹರಿಯುತ್ತಿದೆ. ಈ ವಿದ್ಯಾರ್ಥಿಗಳ ಪ್ರಶ್ನೆ ಒಂದೇ: ವರ್ಷಗಳಷ್ಟು ಕಾಲ ಓದಿದ ವಿದ್ಯಾರ್ಥಿಯ ಭವಿಷ್ಯವನ್ನು ಪರೀಕ್ಷಾ ಆಕ್ರಮಣದ ಮೂಲಕ ಕಸಿದುಕೊಳ್ಳುವವರು ಯಾರು? ಪರೀಕ್ಷಾ ಆಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ, ನೇಮಕಾತಿ ಪರೀಕ್ಷೆಗಳಲ್ಲಿನ ಅಕ್ರಮದ ವಿರುದ್ಧ ವಿದ್ಯಾರ್ಥಿ ಸಮೂಹ ಒಕ್ಕೊರಲಿನಿಂದ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುತ್ತಾ ಇದೆ. ಪೊಲೀಸರು ಲಾಠಿ ಬೀಸಿದರು, ಸ್ಟೇರ್ ಗ್ಯಾಸ್ ಬಳಸಿದರು, ಮಳೆ ಬಂದರು, ಅನ್ನ ಆಹಾರವಿಲ್ಲದೆ ಹಸಿದರು, ಅವರ ಧ್ವನಿ ನಿಲ್ಲಲಿಲ್ಲ. ಏಕೆಂದರೆ ಈ ಪ್ರತಿಭಟನೆ ಕೇವಲ ಪರೀಕ್ಷಾ ಆಕ್ರಮದ ವಿರುದ್ಧ ಮಾತ್ರವಲ್ಲ, ಈ ದೇಶದ ವಿದ್ಯಾರ್ಥಿ ಯುವ ಸಮೂಹದ ಭವಿಷ್ಯದ ಕುರಿತಾದ ಒಂದು ಪ್ರತಿಭಟನೆ ಕೂಡ ಆಗಿದೆ. ದೇಶದ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ ವ್ಯವಸ್ಥೆಯ ವಿರುದ್ಧ ದೇಶದ ಉದ್ದಗಲಕ್ಕೂ ಯುವ ಸಮೂಹ ನಡೆಸುವ ಈ ಹೋರಾಟದ ಜೊತೆಗೆ ನಾವು ಕೈ ಜೋಡಿಸುವ. ಸರ್ಕಾರಗಳು ಬದಲಾಗಬಹುದು, ನಾಯಕರುಗಳು ಬದಲಾಗಬಹುದು, ಆದರೆ ನ್ಯಾಯಕ್ಕಾಗಿ ಎದ್ದ ಜನರ ಧ್ವನಿಯನ್ನು ಶಾಶ್ವತವಾಗಿ ಇಲ್ಲವಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜಂತರ್ ಮಂತರ್ನಲ್ಲಿ ಹೋರಾಟ ಮುಂದುವರಿಯುತ್ತಾ ಇದೆ. ಆದರೆ ಪ್ರಶ್ನೆ ನಿಮ್ಮ ಮುಂದೆ: ನೀವು ಕೇವಲ ನೋಡುತ್ತೀರಾ ಅಥವಾ ಆ ಧ್ವನಿಯ ಭಾಗವಾಗುತ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ.